ನನ್ನ ಹಾಗೂ ಚಂದ್ರನ ಓದಿಗಾಗಿ ನೀನು ಮತ್ತೆ ಅತ್ತಿಗೆ ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡಬೇಕೆಂಬುದೇ ನನ್ನ ಗುರಿಯನ್ನ. ಗುರಿ ಎಂದು ಬರೀ ಬಾಯಿ ಮಾತಿನಿಂದ ಹೇಳಿದರೆ ಆಗೋದಿಲ್ಲ ಸಹೋದರ, ಅದನ್ನು ಸಾಧಿಸಿ ತೋರಿಸಬೇಕು. ಹೌದಾ ಮೈ ಡಿಯರ್ ಬ್ರದರ್? ಹೌದು ಸರ್. ಅಯ್ಯೋ ನೋಡಣ್ಣ, ಇವ್ರು ಹೇಗೆ ರೇಗಿಸ್ತಾವ್ರೆ. ಇದು ರೇಗಿಸೋದಲ್ಲ ಶೇಖರ್, ನಿನ್ನ ತಮ್ಮ ಮತ್ತು ನಿನ್ನ ಅತ್ತಿಗೆ ತೋರಿಸುವ ಪ್ರೀತಿಯ ಸಂಕೇತ. ಹಾ ಭಾರತಿ, ಇದೇನಿದು ಆರತಿ ಹಿಡಿದುಕೊಂಡು ಬಂದಿದ್ದೀಯಲ್ಲ? ಹೌದು ಸ್ವಾಮಿ, ನನ್ನ ಮೈದುನ ವಿದ್ಯೆ ಕಲಿಯುವುದಕ್ಕೆ ದೂರದ ಊರಿಗೆ ಹೋಗ್ತಾ ಇದ್ದಾನೆ. ಆ ವಿದ್ಯೆ ಕಲಿಯುವುದನ್ನು ಬಿಟ್ಟು ಅರ್ಧಕ್ಕೆ ಬಿಟ್ಟು ಬರಬಾರ್ದು ಅಂತ, ಅವನ ಪರೀಕ್ಷೆ ಪೂರ್ಣವಾಗಲಿ ಅಂತ ಆರತಿ ಮಾಡಿ ಕಳಿಸಬೇಕಂತ ನಾನು ಇದಕ್ಕೆ ಭೀಮಾಂಬಿಕೆ ದೇವರ ಹತ್ರ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಬೇಡಿಕೊಂಡು ಆರತಿ ಮಾಡಿ ಕಳಿಸಿದ್ರಾಯ್ತು ಅಂತ ಆರತಿ ಹಿಡಿದುಕೊಂಡು ಬಂದೆ ಸ್ವಾಮಿ. ಹೌದು ಭಾರತಿ, ಆ ಮಹಾತಾಯಿ ಭೀಮಾಂಬಿಕಾ ದೇವಿಯ ಕೃಪಕಟಾಕ್ಷ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇದೆ. ಅದಕ್ಕೆ ಈ ನನ್ನ ತಮ್ಮಂದಿರ ವಿದ್ಯಾ ಜೀವನದಲ್ಲಿ ಯಾವತ್ತು ಸೋಲೆಂಬುವುದೇ ಇಲ್ಲ. ಇಲ್ಲಣ್ಣ, ಆ ಭೀಮಾಂಬಿಕೆ ನಮಗೆ ತಿಳುವಳಿಕೆ ಎಂಬ ಬುದ್ಧಿ ಬಂದಾಗಿನಿಂದ ಮಾತ್ರ ಗೊತ್ತು. ಆದರೆ ನಾವು ಚಿಕ್ಕವರಿಂದ ಹೊಂದಿದಲು ನಮಗೆ ಕೈ ತುತ್ತಿ ತಿನಿಸಿ ನಮ್ಮ ಹೆತ್ತಮ್ಮನಂತಿರುವ ಈ ಅತ್ತಿಗೆ ಆ ಭೀಮಾಂಬಿಕೆಗಿದ್ದಲು ಮಿಗಿಲಣ್ಣ ಈ ನಮ್ಮ ದೇವತೆ. ಅಯ್ಯೋ ತುಂಟ, ಇದು ಜಾಸ್ತಿ ಅನಿಸ್ತಿಲ್ವೇನೋ ಚಂದ್ರು? ಅತ್ತಿಗೆ, ನಿಮ್ಮಂತ ದೇವತೆ ಅನ್ನೋದನ್ನು ಎಷ್ಟು ವರ್ಣಿಸಿದ್ರೆ ಕಡಿಮೆನೆ ಅತ್ತಿಗೆ. ಯಾಕಂದರೆ ಆ ನಮ್ಮ ತಾಯಿ ಇದ್ರು ಕೂಡ ನಿಮ್ಮಷ್ಟು ಚೆನ್ನಾಗಿ ನೋಡ್ಕೊಂತಿದ್ರು ಗೊತ್ತೇ ಇಲ್ಲ. ನೋಡ್ ರಾಜು, ನಾನು ಮಾಡ್ತಿರೋದು ಬರೀ ಒಂದು ಹೆಣ್ಣಿನ ಕರ್ತವ್ಯ ಅಷ್ಟೇ. ಆದರೆ ಆ ದೇವತೆ ಅಂತ ನಿನ್ನ ತಾಯಿಯ ಸ್ಥಾನ ತುಂಬಲು ನನ್ನಿಂದ ಸಾಧ್ಯವಿಲ್ಲ ಮೈದನ, ನನ್ನಿಂದ ಸಾಧ್ಯವಿಲ್ಲ. ಅತ್ತಿಗೆ, ನಾವು ಯಾವತ್ತೂ ನಮ್ಮ ತಾಯಿ ಇಲ್ಲವೆಂದು ತಿಳಿದೇ ಇಲ್ಲವಲ್ಲ. ನೀವು ಯಾವತ್ತೂ ಈ ನಮ್ಮ ಅಣ್ಣನ ಕೈ ಹಿಡಿದು ಈ ಮನೆಗೆ ಕಾಲಿಟ್ಟಿರೋ ಅಂದೇ ನೀವಿಬ್ಬರು ನಮ್ಮ ತಂದೆ ತಾಯಿಯ ಸ್ಥಾನ ತುಂಬಿದ್ದೀರಾ. ಹಾ ಭಾರತಿ, ಹೀಗೆ ಒಬ್ಬರಿಗೊಬ್ಬರು ವರ್ಣನೆ ಮಾಡುತ್ತಾ ನಿಲ್ಲುತ್ತೀರೋ ಅಥವಾ ಶೇಖರನನ್ನು ಹೊರಡಲು ಬಿಡುತ್ತೀರೋ? ಸ್ವಾಮಿ, ನನ್ನ ಮೈದುನನ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಗ್ತಾ ಇದೆ ರೀ, ತುಂಬಾ ಸಂತೋಷವಾಗ್ತಾ ಇದೆ. ಅತ್ತಿಗೆ, ಅದೇ ಸಂತೋಷಕ್ಕೆ ಬೇಗ ಹೊರಬರಲಿ ಒಂದು. ಇದೇನಪ್ಪ ನಿಮ್ಮ ತಮಾಷೆ? ಹೌದು ಅತ್ತಿಗೆ. ಹೌದತ್ತಿಗೆ, ಅದನ್ನು ಕೇಳಬೇಕೆಂಬುದೇ ನಮ್ಮ ಆಸೆ. ಎಂತದಪ್ಪ ನಿಮ್ಮ ಆಸೆ? ಚಿಕ್ಕಿ 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 ತಾರೆಗಳ ದೊಡವೆ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಉಡವೆ, ಚಿಕ್ಕಿ 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 ತಾರೆಗಳ ದೊಡವೆ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಉಡವೆ, ಆಸೆಗೊಂದು ಗುರ್ತು ಆಸೆಗೊಂದು ಗುರ್ತು ನಮ್ಮ ಸತ್ತು ಅದು ನಮಗೆ ಪಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಸಂಸಾರ, ಇದು ಏಳು ಏಳು ಜನ್ಮದಿಂದ
ಹಾ ಅಣ್ಣ ಅತ್ತಿಗೆ ನಾನು ಇನ್ನು ಹೋಗಿ ಬರಲೆ. ಹಾ ನಿಲ್ಲು ಮೈದುನ. ಅಣ್ಣ ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಸಹೋದರ, ಈ ನಿನ್ನ ವಿದ್ಯಾ ಜೀವನ ಸದಾ ನಂದ ದೀಪವಾಗಿ ಬೆಳಗಲಿ. ನೋಡಪ್ಪ ಮೈದುನ, ಸರಿಯಾಗಿ ಹೊತ್ತೊತ್ತಿಗೆ ಊಟ ಮಾಡಬೇಕು. ಆದರೆ ಅಲ್ಲಿ ದುಷ್ಟರ ಸಂಘದಿಂದ ಸ್ವಲ್ಪ ದೂರ ಇರಬೇಕು ನೀನು. ಈ ನಿಮ್ಮ ಮಾತನ್ನು ಚಾಚು ತಪ್ಪದೆ ನಡೆದುಕೊಳ್ಳುತ್ತೇನೆ ಅತ್ತಿಗೆ. ಹಾ ನಾನಿನ್ನು ಬರುತ್ತೇನೆ. ಚಂದ್ರು ನಾನಿನ್ನು ಹೋಗಿ ಬರುತ್ತೇನೆ. ಅಣ್ಣ ಹೋಗಿ ಬರ್ತೇನೆ. ಬಾಯ್ ಬಾಯ್. ಬಾಯ್ ಬಾಯ್. ಹಾರ್ವಾ, ನೀವು ಬೆಳಗ್ಗೆ ಪಂಚಗೆ ಹೋಗ್ತೀನಿ ಅಂತ ಹೇಳಿದ್ರಲ್ರಿ? ಹೌದು ಭಾರತಿ, ನಾನು ಬೇಡವೆಂದರೂ ನಮ್ಮ ಈ ಹಲಕುರ್ಕಿ ಗ್ರಾಮದ ಜನರೆಲ್ಲ ನೀವು ಈ ಸಾರಿ ಪಂಚಾಯತಿ ಎಲೆಕ್ಷನ್ಗೆ ನಿಲ್ಲಲೇಬೇಕೆಂದು ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ನೀನೇನು ಹೇಳಿದೆಯಣ್ಣ? ಅದ್ಯಾಕೋ ನನ್ನ ಮನಸ್ಸಿಗೆ ಸರಿ ಹೋಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಸಹೋದರ. ಅದಕ್ಕೆ ಈ ಸಲನು ಆ ನಮ್ಮ ಸಂಗೇಗೌಡರನ್ನೇ ಮಾಡಿಬಿಡೋಣ ಎಂದು ಹೇಳಿದೆ. ಆದರೆ ಅದಕ್ಕೆ ಅವರು ಒಪ್ಪುತ್ತಿಲ್ಲ, ನನ್ನನ್ನೇ ನಿಂತುಕೊಳ್ಳಲು ಒತ್ತಾಯ ಮಾಡ್ತಾ ಇದ್ದಾರೆ. ಹೌದಣ್ಣ, ನನಗೂ ಯಾಕೋ ಬೇಡವೆಂದು ಅನಿಸುತ್ತಿದೆ. ಹೌದಾ ಸ್ವಾಮಿ, ಬನ್ನಿ ಊಟ ಮಾಡಿವ್ರಂತೆ. ಊಟ ಮಾಡಿ ಆಮೇಲೆ ವಿಚಾರಿಸಿದ್ರಾಯ್ತು. ಹೌದು ನಡೆಯಿರತ್ತಿಗೆ, ಬೆಳಗ್ಗೆ ರನ್ನಿಂಗ್ ಹೋಗಿ ಬಂದು ತುಂಬಾ ಸುಸ್ತಾಗಿದೆ. ಆದರೆ ರಾಜಣ್ಣ ಹೋಗೋ ಅರ್ಜೆಂಟ್ನಲ್ಲಿ ನಮಗೆ ಊಟನೇ ಹಾಕಿಲ್ವಲ್ಲ. ಹೌದಾ, ನಡೆಯಪ್ಪ. ಹಾಗಾದ್ರೆ ಬನ್ನಿ ಸ್ವಾಮಿ. ಬನ್ನಿ ಅತ್ತಿಗೆ, ಊಟ ಮಾಡೋಣ. ನಿಲ್ಲು ಭಾರತಿ, ಇತ್ತಿತ್ತಲಾಗಿ ಈ ನಿನ್ನ ಮುದ್ದು ಮೈದುನರ ಮೋಹ